ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ರುದ್ರಾಯ ನಮಃ. ನಮಸ್ಕಾರ. ಈ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂದ್ರೆ, ಮುಖ್ಯವಾಗಿ ರಾಶಿ ಭವಿಷ್ಯವನ್ನ ಹೆಸರಿನ ಮೇಲೆ ಯಾವುದೇ ಕಾರಣಕ್ಕೂ ನೋಡಬಾರ್ದು. ಯಾಕೆಂತಂದ್ರೆ ಒಂದೇ ಹೆಸರಿನವರು ಬಹಳಷ್ಟು ಚೆನ್ನಾಗಿರ್ತಾರೆ. ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ, ಜನ್ಮ ಸಮಯಕ್ಕೆ ಅನುಗುಣವಾಗಿ ಬಂದಂತಹ ರಾಶಿ ಫಲವನ್ನೇ ನೀವು ನೋಡ್ಬೇಕು. ಎರಡನೇದಾಗಿ ನಾನು ಹೇಳುವಂತದ್ದು, ಜ್ಯೋತಿಷದಲ್ಲಿ ಬಹಳ ಮೋಸ ನಡೀತಾ ಇದೆ. ಇದರಲ್ಲಿ ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಅಂತ ಹೇಳಿ, ಆಮೇಲೆ ಏನೇನೋ ಹಸ್ತ ಸಾಮುದ್ರಿಕೆ, ವೆಸ್ಟರ್ನ್ ಪಾಮಿಸ್ಟ್ರಿ ಅನ್ನೆಲ್ಲ ತಂದು ಹೇಳ್ತಾ ಇದ್ದಾರೆ. ಆಮೇಲೆ ಯಾವುದೋ ಒಂದು ಬಾಲಿಶವಾಗಿರುವಂತಹ ರೆಮಿಡೀಸ್ಗಳು, ಹೇಗೆ ಅಂತಂದ್ರೆ ನಂಬರ್ನ ಕೈಯಲ್ಲಿ ಬರೆದುಕೊಂಡು ಸುಟ್ಟಾಕಿ ಅಂತ ಹೇಳುವಂತ ರೆಮಿಡೀಸ್ ಹಿಡಿದು ಬಹಳಷ್ಟು ಬಾಲಿಶವಾಗಿರುವಂತಹ ರೆಮಿಡೀಸ್ ಹೇಳ್ತಾ ಇರ್ತಾರೆ. ಇದು ಯಾವುದೇ ಕಾರಣಗಳೆಲ್ಲ ನಮಗೆ ಹೋಗ್ಬೇಡಿ. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಪರಿಹಾರಗಳನ್ನೇ ಮಾಡಬೇಕು. ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಇರುವಂತಹ ಏನು ಒಂದು ಫಲಗಳಿದೆ ಅದು ಸಂಬಂಧಪಟ್ಟಂತೆ ಮಾತ್ರ ನಾವು ಜ್ಯೋತಿಷ್ಯವನ್ನ ನೋಡ್ಬೇಕಾಗತ್ತೆ. ಹೀಗಾಗಿ ರಾಶಿ ಫಲ ನೋಡೋಕ್ಕಿಂತ ಮುಂಚೆ ಈ ರೀತಿಯಾದ ನಕಲಿ ಜ್ಯೋತಿಷ್ಯರು ಮತ್ತೆ ಏನೇನೋ ಒಂದು ಭ್ರಮೆಗಳನ್ನು ಸೃಷ್ಟಿ ಮಾಡಿದ ಜ್ಯೋತಿಷ್ಯರಿಂದ ದೂರ ಇದೆ. ಹಾಗೇನೆ ಕಾಸ್ಟ್ಲಿ ಪೂಜೆ, ಕಾಸ್ಟ್ಲಿ ರುದ್ರಾಕ್ಷಿಗಳು, ಜೆಮ್ ಸ್ಟೋನ್ಗಳು, ವಿಚಿತ್ರವಾಗಿರುವಂತಹ ಪೂಜೆಗಳನ್ನ ಸೂಚಿಸುವಂತ ಕೂಡ ದೂರ ಇದೆ. ಸೊ ಜ್ಯೋತಿಷ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂತದ್ದು. ಕರ್ಮಕ್ಕೆ ಅನುಸಾರವಾಗಿ ನಾವು ಪಡೆಯುವಂತಹ ಫಲವನ್ನ, ಈ ಜನ್ಮದಲ್ಲಿ ನಾವೇನ್ ಫಲಗಳನ್ನು ಪಡಿತೀವಿ ಅದನ್ನ ಜ್ಯೋತಿಷ ಸೂಚಿಸುತ್ತೆ. ಸೊ ಇದರಿಂದ ಆಗೋ ಲಾಭ ಏನಂತಂದ್ರೆ, ಕೆಲವು ಘಟನೆಗಳನ್ನ ನಾವು ಅವಾಯ್ಡ್ ಮಾಡಬಹುದು, ಕೆಲವು ನಾವು ಚೇಂಜೇ ಮಾಡೋಕ್ಕಾಗಿರೋ ಘಟನೆಗಳನ್ನ ನಾವು ಒಪ್ಕೋಬಹುದು, ಅಥವಾ ಕೆಲವನ್ನ ಎಲ್ಲಾ ಪರಿಹಾರಗಳು ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ಜಮ್ಸ್ಟೋನ್ ಹಾಕೋದ್ರಿಂದ ಇದರಿಂದ ಪರಿಹಾರ ಆಗಲ್ಲ. ನಮ್ಮ ವೈಯಕ್ತಿಕವಾಗಿ ಕೂಡ ವ್ಯಕ್ತಿತ್ವದಲ್ಲೂ ಬದಲಾವಣೆ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲದೆ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆಗಳು ಮಾಡ್ಕೋಬೇಕು. ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡಿ, ಈ ರೀತಿ ವ್ಯಕ್ತಿತ್ವದಲ್ಲೂ ಕೂಡ ನಾವು ಬದಲಾವಣೆಗಳನ್ನ ಮಾಡ್ಕೊಂಡಾಗ ಅದು ಕೂಡ ಒಂದು ರೀತಿಯ ಪರಿಹಾರ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಶಿ ಭವಿಷ್ಯಕ್ಕೆ ಹೋಗೋಣ. ಇದ್ರಲ್ಲಿ ಅಶ್ವಿನ ಮಾಸದ ಅಂದ್ರೆ ಅಕ್ಟೋಬರ್ 22ರವರೆಗೂ ಈ ಮಾಸದಲ್ಲಿ ಆಗುವಂತಹ ಬದಲಾವಣೆ ಏನಂತಂದ್ರೆ, ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ನ ಉಪಯೋಗಿಸ್ತಾ ಇದ್ದಾರೆ. ಇಂಗ್ಲಿಷ್ ಕ್ಯಾಲೆಂಡರ್ ನ ದಯವಿಟ್ಟು ಯಾರು ಈ ಒಂದು ನಮ್ಮ ಒಂದು ಹಿಂದೂ ಧರ್ಮದ ಜ್ಯೋತಿಷ್ಯಕ್ಕೆ ಅದನ್ನು ಉಪಯೋಗಿಸೋದು ಅಷ್ಟು ಒಳ್ಳೆಯದೇ ಅಲ್ಲ. ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಆಕ್ಚುಲಿ ನಾವು ಮಾಸದ ಪ್ರಕಾರವಾಗಿ ಭವಿಷ್ಯವನ್ನು ನೋಡ್ಬೇಕು. ನಾವು ಯಾವುದೇ ಹಬ್ಬ ಹರಿದಿನಗಳನ್ನ ಮಾಡುವಾಗ ನಾವು ನೋಡುವಂಥದ್ದು ಪಂಚಾಂಗ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮಾಸ ಭವಿಷ್ಯದಲ್ಲಿ ನಾವು ನೋಡುವಾಗ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳೋದಾದ್ರೆ, ವೃಶ್ಚಿಕ ರಾಶಿಯವನ್ನ ನಾನು ಹೇಳಿದಂಗೆ ಚಂದ್ರ ಇಲ್ಲಿ ನೀಚನಾಗ್ತಾನೆ. ಇದರ ಅಧಿಪತಿ ಬಂದು ಕುಜ. ಇಲ್ಲಿ ಸ್ವಲ್ಪ ಕೋಪ ತಾಪ ಹೆಚ್ಚಾಗಿರುತ್ತೆ ರಾಶಿಯವರಿಗೆ. ಸ್ಕಾರ್ಪಿಯನ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. 12ನೇ ಮನೇಲಿ ಇರುವಂತದ್ದು ಒಳ್ಳೇದಲ್ಲ. ಅನವಶ್ಯಕವಾಗಿರುವಂತಹ ಓಡಾಟ, ಆಸ್ಪತ್ರೆಗಳಿಗೆ ಓಡಾಟ, ಅನವಶ್ಯಕವಾಗಿರುವಂತ ಕಿರಿಕಿರಿಗಳಲ್ಲಿ ನೀವು ಸಿಗಾಕೊಂಡು ಕಿರಿಕಿರಿ, ಸಣ್ಣ ಪುಟ್ಟ ಜಗಳಿಗೆ, ರೋಡ್ ರ್ಯಾಶ್ ಅಂತ ಹೇಳ್ತಾರೆ. ಈಗ ಸುಮ್ಮನೆ ಸಣ್ಣ ಸಣ್ಣ ವಿಚಾರಗಳಿಗೆ ಕೋಪ ಮಾಡಿಕೊಂಡು ವಾಹನಗಳನ್ನು ಓಡಿಸುವಾಗ ಕಿರಿಕಿರಿಗಳು ಮಾಡಿಕೊಂಡು ಈ ರೀತಿ ಸಾಧ್ಯತೆಗಳು ಈ ವೃಶ್ಚಿಕ ರಾಶಿಯವರಿಗಿದೆ. ಹಾಗೇನೆ ಇವರಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಯೂಶುವಲ್ ಆಗಿ ಚಂದ್ರ ಅಲ್ಲಿ ನೀಚನಾಗೋದ್ರಿಂದ ಯಾವಾಗಲೂ ಸಹ ಮೂಡ್ ಸ್ವಿಂಗ್ಸ್, ಫ್ರಸ್ಟ್ರೇಷನ್ ಇವೆಲ್ಲ ಜಾಸ್ತಿ ಇರುತ್ತೆ. ಇದನ್ನ ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಬಂದು ಎಲ್ಲದಕ್ಕೂ ಮಂತ್ರ, ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂತ ಪರಿಹಾರ ಏನಿಲ್ಲ. ಮನುಷ್ಯನಿಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು. ಮನುಷ್ಯನೇ ರೂಪಿಸಿರುವಂತಹ ಎಷ್ಟೋ ಪದ್ಧತಿಗಳಿದೆ. ಇದರಲ್ಲಿ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಮೆಡಿಟೇಷನ್ ಮಾಡಬಹುದು, ಪ್ರಾಣಾಯಾಮವನ್ನು, ಇವೆಲ್ಲ ಏನ್ ಮಾಡ್ತಿದ್ದಾರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಇದ್ರಲ್ಲಿ ಏನೋ ಅರ್ಥ ಇಲ್ಲ ಅನ್ಕೊಳ್ತಿದ್ದಾರೆ, ಪುನಃ ಅಲ್ಲಿಗೆ ವಾಪಸ್ ಬರ್ತಾರ ಅವ್ರು. ಸೊ ಇದನ್ನ ಫಾಲೋ ಮಾಡ್ಬೇಕು. ಮನಸ್ಸು ಪ್ರಶಾಂತವಾಗಿ ಇದ್ದಷ್ಟು ಕೂಡ ನೀವು ಸ್ಪಷ್ಟವಾಗಿ ಆಲೋಚನೆ ಮಾಡ್ತೀರಾ. ಸೊ ಇದಕ್ಕೆ ಮೈಂಡ್ಫುಲ್ನೆಸ್ ಅಂತಾರೆ. ಇದನ್ನ ಗೂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್. ಇದರ ಮಾಡಿ ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳಿ. ಆಮೇಲೆ 11ನೇ ಮನೆಯಲ್ಲಿ ರವಿ ಇರುವಂತದ್ದು ಲಾಭದಾಯಕವಾಗಿರೋದು. ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಹಣ ಸಿಗಾಕೊಂಡು ಬರೋ ಸಾಧ್ಯತೆ, ಕೋರ್ಟ್ ಕಚೇರಿಯಿಂದ ಹಣ ಬರೋ ಸಾಧ್ಯತೆ ಇರುತ್ತೆ, ಬ್ಯಾಂಕ್ನಿಂದ ಹಣ ಬರೋ ಸಾಧ್ಯತೆ ಇರುತ್ತೆ. ಈಗ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಹಣ ಬರುವಂತ ಸಾಧ್ಯತೆ ಈ ರಾಶಿಯವರಿಗೆ ಅತಿ ಹೆಚ್ಚು ಅಂತ ಹೇಳ್ಬೋದು. ಪಂಚಮ ಭಾವದಲ್ಲಿ ಶನಿ ಇರುವಂತದ್ದು ಖಂಡಿತವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈ ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯ ಒಂದು ಸಮಯ. ಅದರ ಜೊತೆಲಿ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ, ರಾಹು ಯಾವಾಗಲೂ ಒಡೆಯುವಂತವನು, ಹಾಳು ಮಾಡುವಂತನು, ಡಿಸ್ಟ್ರಕ್ಷನ್ ಮಾಡುವಂತವನು. ಸೊ ರಾಹು ಇರುವಂತದ್ದು ಯಾವಾಗಲೂ ಕುಟುಂಬದಲ್ಲಿ ಕಲಹಗಳು ಏರ್ಪಡುತ್ತೆ. ಜ್ಯೋತಿಷ್ಯದಲ್ಲಿ ಭವಿಷ್ಯದಲ್ಲಿ ಒಂದು ಸೂಚನೆ ನಮಗೆ ಕಾಣಿಸಿದಾಗ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು ಮೆಂಟಲಿ. ಎಲ್ಲದನ್ನು ಕೂಡ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಜ್ಯೋತಿಷ್ಯ ನಾವು ತಿಳ್ಕೋಬೇಕಾಗತ್ತೆ. ಚತುರ್ಥ ಭಾವ ಒಳ್ಳೇದಲ್ಲ, ಕಲಹಗಳು ಇದರಿಂದ ದೂರ ಇರಿ, ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ, ಮಾತಿನಲ್ಲಿ ಕಮ್ಯುನಿಕೇಶನ್ ಬದಲಾವಣೆ ಮಾಡ್ಕೊಳ್ಳಿ. ಸೊ ಉತ್ತಮವಾಗಿರುವಂತಹ ಬದಲಾವಣೆಯನ್ನ ಈ ವೃಶ್ಚಿಕ ರಾಶಿಯವರು ನೋಡ್ತಾರೆ. ಇನ್ಕಮ್ ಮಾಡುತ್ತಿರುವಂತವ್ರಿಗೆ ಅಂದ್ರೆ ಇನ್ವೆಸ್ಟ್ಮೆಂಟ್ಗಳು, ರಿಯಲ್ ಎಸ್ಟೇಟ್ ಅಲ್ಲಿ ತೋರಿಸ್ಕೊಳ್ಳೋರಿಗೆ ಇದು ಬಹಳ ಉತ್ತಮ.